ಕಮಿಷನರ್ ಮಾತು ವಿಶೇಷ ಸ್ವಾಗತ. ನಮ್ಮ ಜೊತೆಗೆ ಕಮಿಷನರ್ ರಾಘವೇಂದ್ರ ಅವರು ಮಾತಾಡ್ತಿದ್ದಾರೆ. ಬನ್ನಿ, ಅವರಿಗೆ ಹಿರಿಯ ರಂಗಕರ್ಮಿ ಮಾಸ್ಟರ್ ಹಿರಣ್ಣಯ್ಯ ಪ್ರಶ್ನೆ ಕೇಳ್ತಾರೆ. ಹಿರಣ್ಣನವರೇ, ಕಮಿಷನರ್ ಇದ್ದಾರೆ, ಒಂದು ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸಾಹೇಬರಿಗೆ. ಹಿರಣ್ಣವ್ರ ಪ್ರಶ್ನೆ ಕೇಳಿ. ಹಲೋ ಸಾಹೇಬ್ರೆ, ನಂದೊಂದು ಸಜೆಷನ್ ಏನಂದ್ರೆ, ಈ ಕೆಲವು ರಸ್ತೆಗಳಲ್ಲಿ ರಾತ್ರಿ 11:30 12 ಗಂಟೆ ಮೇಲೆ ಈ ನಡಿಬಹುದಾದಂತ ಕಳ್ಳತನ ಇತ್ಯಾದಿಗಳಿಗೆ ನೀವು ಖಾಸಗೀಕರಣ ಮಾಡಿದ್ರು ಚಿಂತೆ ಇಲ್ಲ, ಅಥವಾ ಈ ರಕ್ಷಣಾ ವ್ಯವಸ್ಥೆಯನ್ನ ತಾವೇ BBMP ಕಡೆಯಿಂದ ಮಾಡಿಸಿದ್ರು ಚಿಂತೆ ಇಲ್ಲ. ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಲೈಟ್ಗಳಿಗೆ CCTV ಅಟ್ಯಾಚ್ ಮಾಡಿ ಅಲ್ಲಿ ಓಡಾಡಬಹುದಾದ ನಡಿಬಹುದಾದ ದುಷ್ಕೃತ್ಯಗಳನ್ನೆಲ್ಲ ಡೈರೆಕ್ಟ್ ಆಗಿ ನಿಮ್ಮ ಪೊಲೀಸ್ ಇದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಒಬ್ಬ ನೈಟ್ ಡ್ಯೂಟಿ ಯಾರ ಇದ್ದೇ ಇರ್ತಾರೆ, ಅವ್ರ ಮುಖಾಂತರವಾಗಿ ನೀವು ಅದನ್ನ ಪತ್ತೆ ಹಚ್ಚೋದು ಒಂದು ವಿಧಾನ. ಅದು ಬಹಳ ಕಾಸ್ಟ್ಲಿ ಅಫೇರ್ ಅಂತ ಒಪ್ಕೋತೀನಿ ನಾನು, ಇಲ್ಲ ಅನ್ನೋಲ್ಲ. ಆದ್ರೆ ಎಲ್ಲಿ ಇದುವರೆಗೂ ನಿಮ್ಮ ರೆಕಾರ್ಡ್ ನಲ್ಲಿ ಬಹಳಷ್ಟು ಇಂಥ ಕಳ್ಳತನಗಳು ಅದು ನಡೀತಾ ಇದೆ ನೋಡಿ. ನಮ್ಮ ಮನೆ ಹತ್ರನೇ ಒಬ್ಬ ರಾತ್ರಿ 2 ಗಂಟೆ ಇಳಿದು, ಎಷ್ಟು ಭದ್ರತೆ ನಾವು ಮಾಡಿದ್ರು ಕೂಡ ಇಳಿದು ಬಂದು ಆತನ ಕೆಲಸ ಮುಗಿಸ್ಕೊಂಡು ಹೋಗಿದ್ದಾನೆ. ಅಂದಾಗ ಈ ಅವ್ರ ಮನೆ CCTV ಇದ್ದಿದ್ರಿಂದ ಅವಳೆಲ್ಲ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಯಿತು. ಆವಾಗ ನನಗಿದು ಹೊಳಿತು, ಈ ರಸ್ತೆಗಳಲ್ಲಿ ಇರತಕ್ಕಂಥ ಎತ್ತರವಾದ ಲೈಟ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಅದನ್ನು ಅಳವಡಿಸಿ ಯಾತಕ್ಕೆ ಈ ಪ್ರಯತ್ನ ಮಾಡಿ ನೋಡಬಾರದು ಅಂತ. ಸೊ CCTV ಪ್ರಮುಖವಾದ ಪ್ಲೇಸ್ಗಳಲ್ಲಿ ಅಥವಾ ಜನನಿಬಿಡ ಪ್ರದೇಶಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ಕಳ್ಳತನ ಆಗುವಂಥದ್ದು, ಅಂದರೆ ಎಷ್ಟೇ ಅವರು ಸೇಫ್ಟಿ ಇದ್ದರೂ ಕೂಡ, ಎಷ್ಟೇ ಭದ್ರತೆಯನ್ನು ಮಾಡಿಕೊಂಡ್ರೂ ಕೂಡ ಕಳ್ಳತನ ಆಗುತ್ತೆ. ಅಂದರೆ ಅಷ್ಟೊಂದು ಚಾಲಾಕಿ ಇರ್ತಾರೆ. ಸೊ ಪತ್ತೆ ಹಚ್ಚಬೇಕಾದ್ರೆ ಅಲ್ಲಿ ಪ್ರಮುಖ ಒಂದು ಖಾಸಗಿ ಕಟ್ಟಡನೋ ಅಥವಾ ಯಾವುದೋ ಎತ್ತರದ ಕಟ್ಟಡದಲ್ಲಿ ಅಥವಾ ನಿಮ್ಮದೇ ಆದಂಥ ಪ್ಲೇಸನ್ನು ಗುರುತಿಸಿ ಅಲ್ಲಿ ಒಂದು CCTV ಹಾಕಿದ್ರೆ ಮೋಸ್ಟ್ಲಿ ನಿಮಗೂ ಅನುಕೂಲ ಆಗುತ್ತೆ, ಅದು ಕಾಸ್ಟ್ಲಿ ಆಗುತ್ತೆ ಅನ್ನೋಂಥ ಮಾತನ್ನ ಅವ್ರು ಹೇಳ್ತಾರೆ. ಇದು ಒಳ್ಳೆಯ ಸಲಹೆ. ಇದರ ಬಗ್ಗೆ ಈಗಾಗಲೇ ಬಹಳ ಚಿಂತನೆ ನಡೆದಿದೆ. ಕೇಂದ್ರ ಸರ್ಕಾರದವರು ಕೂಡ ಮೆಗಾ ಸಿಟಿ ಪೊಲೀಸಿಂಗ್ ಅಂತ, ಮತ್ತು ರಾಜ್ಯ ಸರ್ಕಾರದವರು ಕೂಡ ಬೆಂಗಳೂರು ನಗರದ ಸುರಕ್ಷತೆ ದೃಷ್ಟಿಯಿಂದ ಈ ಸರ್ವೆಲೆನ್ಸ್ ಕ್ಯಾಮೆರಾಗಳನ್ನು, CCTV ಕ್ಯಾಮೆರಾಗಳನ್ನು ಹಾಕಲಿಕ್ಕೆ ಅವರು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ಮಾಡಲಿಕ್ಕೆ ನಮಗೆ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ, ಬಿಕಾಸ್ ಟೆಂಡರ್ ಪ್ರೊಸೆಸ್ ಅದು ಇದು ಮಾಡಬೇಕಾಗ್ತದೆ. ಈಗ ಅದು ಪ್ರೊಸೆಸ್ ಚಾಲನೆಯಲ್ಲಿದೆ. ಬಹುಶಃ ಒಂದು ಎಷ್ಟು ದಿವಸ ಆಗ್ಬೋದು, ಅದೆಲ್ಲ ಪೂರ್ಣ ಇದು ಮುಗಿಲಿಕ್ಕೆ 1 ವರ್ಷ ಆಗುತ್ತೆ. ಬಟ್ ಮೀನ್ ವೈಲ್ ನಾವೇನು ಮಾಡಿದ್ದೀವಿ, ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ರೀಸೆಂಟ್ಲಿ ಎಲೆಕ್ಷನ್ ಆದಾಗ ನಾನೇ ಇದ್ದೆ ಆವಾಗ ಕಮಿಷನರು. ಆವಾಗ ನಾನು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸದ್ಯಕ್ಕೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅಂತ ಒಂದು 4 CCTVಗಳನ್ನು ಅವರಿಗೆ ಕೊಡಿಸಿದ್ದೀನಿ. ಮತ್ತು ಕೆಲವೊಂದು ಪ್ರೈವೇಟ್ ಮಾನ್ಯ ಹಿರಣ್ಣಯ್ಯ ಅವರು ಹೇಳಿದಂತೆ ಪ್ರೈವೇಟ್ ಬಿಲ್ಡಿಂಗ್ದವರಿಗೆ, ಪ್ರೈವೇಟ್ ಮಾಲ್ದವರಿಗೆ, ಅವರಿಗೆಲ್ಲ ನಾವು CCTV ನೀವು ಹಾಕ್ಕೊಳ್ಳಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಇದರಲ್ಲಿ ಸಾರ್ವಜನಿಕರ ಸಹಕಾರ ಕೂಡ ನಾವು ಪಡಿತಾ ಇದ್ದೀವಿ. ಬಟ್ ಅಂದರೆ PPP ಮಾಡೆಲ್ ಕೂಡ, PPP ಮಾಡೆಲ್ ಅಲ್ಲ, ಅವ್ರು ಮಾಡ್ಕೊಳ್ಬೇಕು. ಇದು ಮ್ಯಾಂಡೇಟರಿ ಮಾಡಿಬಿಡಿ. ಮ್ಯಾಂಡೇಟರಿ ಮಾಡಲಿಕ್ಕೆ ಅದು ಇಟ್ ಇಸ್ ಎ ಪಾಲಿಸಿ ಮ್ಯಾಟರ್. ಬಟ್ ನಾವು ಅವರಿಗೆ ಅಪೀಲ್ ಮಾಡ್ತಾ ಇದ್ದೀವಿ. ಬಟ್ ನಾವು ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದ, ಗೃಹ ಇಲಾಖೆ ವತಿಯಿಂದ ಇದನ್ನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅದು DPR ತಯಾರು ಮಾಡಬೇಕಾಗ್ತದೆ, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ದಟ್ ಈಸ್ ಇನ್ ದ ಪ್ರಾಸೆಸ್. ಇಟ್ ವಿಲ್ ಟೇಕ್ ಅನದರ್ 1.5 years. ಸೊ ನೆಕ್ಸ್ಟ್ ಇಯರ್ ಅಂತ ಹೇಳ್ಬೋದು. 2014ರಲ್ಲಿ ಬೆಂಗಳೂರು CCTV ಇರುತ್ತೆ ಪ್ರಮುಖ ಪ್ಲೇಸ್ಗಳಲ್ಲಿ. ಹೌದು. ಸೊ ಇದನ್ನು ಪತ್ತೆ ಹಚ್ಚಕ್ಕೆ ಈಜಿ ಆಗುತ್ತೆ, ಡಿಟೆಕ್ಟ್ ಮಾಡೋಕ್ಕೆ ಈಜಿ ಆಗುತ್ತೆ. ಡೆಫಿನೆಟ್ಲಿ. ಸೊ ಒಂದು ಹಿರಣ್ಣಯವರಿಗೆ ಧನ್ಯವಾದ, ತಾವು ಪ್ರಶ್ನೆಯನ್ನು ಕೇಳಿದ್ರೆ. ಸೊ ಹಿರಣ್ಣಯವರು ಹೇಳಿದ ಪ್ರಕಾರನೇ ಇದ್ರ ಜೊತೆಗೆ ನಿಮ್ಗೆ ಬಹುತೇಕ ಈ ಟೀಚಿಂಗ್ ಅನ್ನೋದು ಕೂಡ ಇಲ್ಲಿ ಪತ್ತೆ ಮಾಡಬಹುದು ಬಹುತೇಕ ಮಾಡಬಹುದು. ಮತ್ತು ನಾನು ನೀವು ಇದೊಂದು ಹೇಳಿದ್ರೆ, ಸಹಾಯವಾಣಿಯಲ್ಲಿ ಬಂದಾಗ ವರದಕ್ಷಿಣೆ ಈ ರೀತಿ ಅಂದರೆ ಕೌಟುಂಬಿಕ ವಿಚಾರಗಳು ಬರುತ್ತೆ. ಅದೇ ನಾನು ಹೇಳ್ತಾ ಇರೋದು, ಈ ಮಹಿಳಾ ಸಹಾಯವಾಣಿಗಳೇನಿದ್ದಾವೆ ಅವು ಮುಖ್ಯವಾಗಿ ಕೌನ್ಸೆಲಿಂಗ್ ಸೆಂಟರ್ ಥರ. ಇದರಲ್ಲಿ NGOsಗಳ ಪಾತ್ರ ಮುಖ್ಯವಾಗಿರ್ತದೆ. ಅದನ್ನು ನಾನು ಪ್ರತಿಯೊಂದು DCP ಅವರ ಕಚೇರಿ ಹತ್ತಿರ, ಕಚೇರಿಗಳಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕಂತ ಮಾಡಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬರು ಈಗ ಉದಾಹರಣೆಗೆ KR ಪುರಂದಿಂದ ಶಿವಾಜಿನಗರಕ್ಕೆ ಬರಲಿಕ್ಕೆ ಬಹಳ ತಡ ಆಗುತ್ತೆ, ಅವರಿಗೆ ಅನಾನುಕೂಲ ಆಗುತ್ತೆ. ಅದಕ್ಕೆ ಆ ಸಂಬಂಧಪಟ್ಟ DCP ಅವರು ಅವರವರ ವಲಯಗಳಲ್ಲಿ ಮಾಡಬಹುದು ಅಂತ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ಇತ್ತೀಚೆಗೆ ಅತ್ಯಾಚಾರ ಪ್ರಕರಣ ಕೂಡ ಹೆಚ್ಚಾಗ್ತದೆ. ಅದರಲ್ಲೂ ವಿಶೇಷವಾಗಿ 5 ವರ್ಷದ್ದು ಮಗು ಮೇಲೆ 10 ವರ್ಷ, 3 ವರ್ಷ, ಈ ಅಂದರೆ ನಾಳೆದು ಇಲ್ಲಿ ಬರೀ ಬೆಂಗಳೂರು ಅಂತಲ್ಲ, ಸಾಮಾನ್ಯವಾಗಿ ಆ ರೀತಿ ಪ್ರಕರಣಗಳನ್ನು ನಾವು ಯಾಕೆ ಅದನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸೋಕ್ಕಾಗ್ತಾ ಇಲ್ವ? ಇಲ್ಲ, ಅದು ಡೆಫಿನೆಟ್ಲಿ ಇದ್ರ ಬಗ್ಗೆ ಬಹಳ ರಾಷ್ಟ್ರ ತುಂಬ ಎಲ್ಲ ಇದ್ರ ಬಗ್ಗೆ ಒಂದು ಚಿಂತನೆ ನಡೆದಿದೆ. ರಾಷ್ಟ್ರದಲ್ಲಿ ಜಸ್ಟಿಸ್ ವರ್ಮಾ ಅವರು ಕಮಿಟಿ ಒಂದು ರೆಕಮೆಂಡೇಶನ್ ಮೇಲೆ
ಆಫೆನ್ಸಸ್ ಅಗೇನ್ಸ್ಟ್ ಸೆಕ್ಸುವಲ್ ಆಫೆನ್ಸಸ್ ಅಗೇನ್ಸ್ಟ್ ಚಿಲ್ಡ್ರನ್ ಅಂತ ಒಂದು ಹೊಸ ಕಾಯ್ದೆ ಕೂಡ ಆಗಿದೆ. ರೀಸೆಂಟಾಗಿ 2 ಪ್ರಕರಣಗಳಲ್ಲಿ ನಾವೇ ಅದನ್ನು ಈ ಹೊಸ ಕಾಯ್ದೆ ಪ್ರಕಾರ ಕ್ರಮ ಕೈಗೊಂಡಿದ್ದೇವೆ. ನನ್ನ ಹತ್ರ ಅಂಕಿಅಂಶಗಳ ಪ್ರಕಾರ ನಾನು ನೋಡಬೇಕಾದ್ರೆ ರೇಪ್ ಆನ್ ಚಿಲ್ಡ್ರನ್ 2010ರಲ್ಲಿ 27 ಇತ್ತು, 2011ರಲ್ಲಿ 47, 2012ರಲ್ಲಿ 14, 24 ಜುಲೈ 2013ವರೆಗೆ 9 ನಮ್ಮ ಬೆಂಗಳೂರು ನಗರದಲ್ಲಿ. ಸೊ ಇದು ಒಂದು ಗಂಭೀರವಾದ ವಿಷಯ. ಇದು ಲೈಟ್ ಆಗಿ ನಾವು ಸೊಸೈಟಿಗೆ ಒಂದು ಚಾಲೆಂಜ್ ಇದೆ, ಒಂದು ಸೊಸೈಟಿ ಚಾಲೆಂಜ್. ಇದಕ್ಕೆ ಯಾಕೆ ಆಗುತ್ತೆ ಅನ್ನೋದು ನಾನಿಲ್ಲಿ ಡಿಬೇಟ್ ಮಾಡೋದಿಲ್ಲ. ಬಟ್ ಆಗಿದ್ದನ್ನು ತಡೀಲಿಕ್ಕೆ ಮತ್ತು ಅದನ್ನು ಪತ್ತೆ ಮಾಡಲಿಕ್ಕೆ ನಾವು ಪ್ರೊಫೆಷ್ನಲ್ ಆಗಿ ವೃತ್ತಿಪರವಾಗಿ ಕೆಲಸ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ನಾವು ಬಟ್ ಅದಕ್ಕೆ CCTV ಕೂಡ ಹೆಚ್ಚು ಹೆಲ್ಪ್ ಆಗುತ್ತೆ ಅಂತ ಆಗುತ್ತೆ. CCTV ಅದು ಒಂದೇ ಅಲ್ಲ, ಬೇರೆ ಎಲ್ಲ ಪ್ರಕರಣಗಳಲ್ಲಿ ಕೂಡ ಬಹಳ ಹೆಚ್ಚಿನ ಹೆಲ್ಪ್ ಆಗುತ್ತೆ. ನಾನು ಅವ್ರ ತಕ್ಕ ಬಂದಿರಿ. ಈಗ ನಮ್ಮ ಜೊತೆಗೆ ಇನ್ನೊಬ್ಬರು ಮಹಿಳಾ ಉದ್ಯಮಿ FKCCIನ ಸುಮಿತ್ರಾ ಅಯ್ಯಂಗಾರ್ ಕೂಡ ಕರೆ ಮಾಡಿದ್ದಾರೆ. ಸುಮಿತ್ರಾ ಅಯ್ಯಂಗಾರ್ ನೇರವಾಗಿ ಪ್ರಶ್ನೆ ಕೇಳಿ ಔರತ್ಕರ್ ಅವರಿಗೆ. ನಮಸ್ಕಾರ ಕಮಿಷನರ್ ಅವ್ರಿಗೆ. ನನಗೆ 2 ಇದೆ. ಒಂದು, ನೀವು ಮಾತಾಡ್ತಾ ಇರೋದು ಮಕ್ಕಳ ಮೇಲೆ ಆಗ್ತಾ ಇರೋ ಅತ್ಯಾಚಾರಗಳು, ಅದೆಲ್ಲ ಬಹಳ ಇಂಪಾರ್ಟೆಂಟ್. ಈ ಸೇಫ್ಟಿ ಸೆಕ್ಯೂರಿಟಿ ತಾವು ಹೇಳುವಾಗ ಸೀನಿಯರ್ ಸಿಟಿಸನ್ಸ್, ಮಹಿಳೆಯರು, ಮಕ್ಕಳು, ಇವ್ರು 3 ಜನಕ್ಕೂ ನಾವು ನೋಡ್ಬೇಕಾಗುವಂತ ಒಂದು ಪರಿಸ್ಥಿತಿ. ತಾವು ವಾರ್ಡ್ ಲೆವೆಲ್ ಅಲ್ಲಿ ಕಮ್ಯುನಿಟಿ ಸೆಂಟರ್ಸ್ ಅಂತ ಮಾಡಿ ಆ ವಾರ್ಡ್ ಲೆವೆಲ್ ಅಲ್ಲಿ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅವ್ರನ್ನ ನೀವು ಇವಾಗ ಟ್ರಾಫಿಕ್ ವಾರ್ಡನ್ ಮಾಡ್ದಂಗೆ ಈ ತರ ಸೇಫ್ಟಿ ವಾರ್ಡನ್ಸ್ ಎಲ್ಲ ಮಾಡಿ ಆ ತರ ಒಂದು ನಂಬರ್ ಕೊಟ್ಟು, ಟೆಲಿಫೋನ್ ನಂಬರ್ ಆ ತರ ಹೋಗ್ಬಹುದು ಅಂತ ಒಂದು ಅನ್ಸುತ್ತೆ. ಅದೊಂದು ಸಜೆಷನ್. ಎರಡನೇದು, ನೀವು ಒಂದು ಎಕ್ಸಾಂಪಲ್ ನೋಡಿ, ಈ ಶೇಷಾದ್ರಿಪುರಂ ಫಸ್ಟ್ ಮೇನ್ ರೋಡ್ ತಾವು ನೋಡಿದ್ರೆ ಬೆಳಗ್ಗೆ 7 ಗಂಟೆ 6ವರೆಗೆ ವರ್ಕರ್ಸ್ ಫ್ರಮ್ ಆಲ್ ನಾರ್ತ್ ಇಂಡಿಯಾ ಎಲ್ಲ ಬರ್ತಾರೆ. ಇವರೆಲ್ಲ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ 9 ಗಂಟೆವರೆಗೂ ಅವ್ರು ಇರ್ತಾರೆ. ನೀವು ಆ ಕಮರ್ಷಿಯಲ್ ಆಫೀಸ್ ಎದುರಿಗೆ ದಿಸ್ ಇಸ್ ಅ ಪಿಕಪ್ ಜಾಯಿಂಟ್ ತರ ಈ ವರ್ಕರ್ಸ್ಗೆ. ಸಾಯಂಕಾಲ ಅವ್ರನ್ನ ಡ್ರಾಪ್ ಮಾಡ್ತಾರೆ. ಆ ಸಮಯದಲ್ಲಿ ಮಹಿಳೆಯರಿಗಂತೂ ಆ ರಸ್ತೆನಲ್ಲಂತೂ ಓಡಾಡಕ್ಕೆ ಆಗೋದಿಲ್ಲ. ಅಲ್ಲಿನ ಎಷ್ಟು ಸೆಕ್ಯೂರಿಟಿ ಏನಾಗುತ್ತೆ ಅಂದ್ರೆ ಅವರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಅಂಡ್ ಈವ್ಟೀಸಿಂಗ್ ಅಂತೂ ಬಹಳ ಕಾಮನ್ ಅಲ್ಲಿ. ಇದನ್ನ ಹೇಗ್ ಮಾಡ್ತಿದ್ದಾರೆ ನಮ್ಮ ರಸ್ತೆ, ನಾವ್ ಟಾಕಿಂಗ್ ಫಸ್ಟ್ ಮೇನ್ ರೋಡ್ ಶೇಷಾದ್ರಿಪುರಂ, ಇದೇ ತರ ಆಲ್ ಓವರ್ ಬ್ಯಾಂಗ್ಳೂರ್ ನಡೀತಾ ಇದೆ. ಸುಮಿತ್ರಾ, ಖಂಡಿತ ನಿಮ್ಮ ಟು ದಿ ಪಾಯಿಂಟ್ ಚರ್ಚೆ ಅಂಶ ಇದೆ. ನಾವು ಚರ್ಚೆನೂ ಕೂಡ ಮಾಡಿದ್ವಿ. ಸುಮಿತ್ರಾ ಅವರು ಭಾಳ ಪರ್ಟಿಕ್ಯುಲರ್ ಒಂದು ಏರಿಯಾನು ಕೂಡ ಹೇಳ್ತಾ ಇದ್ದಾರೆ. ಇದು ಬಹುತೇಕ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಕೂಡ. ಈ ಉತ್ತರ ಭಾರತದಿಂದ ಬರ್ತಾರೆ, ಇಲ್ಲಿ ಏನೋ ಸಮಸ್ಯೆಗಳು, ಸುಮಾರು ಕೇಸ್ಗಳಲ್ಲಿ ಅವರೇ ಕೂಡ ಸಿಗಾಕೊಳ್ತಾರೆ ಅನ್ನೋಂಥದ್ದು. ಹಾಗಂತ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಸೊ ಟು ದಿ ಪಾಯಿಂಟಾಗಿ ಹೇಳಿರ್ತಕ್ಕಂಥದ್ದು. ಇದು ಅವರು 2 ವಿಷಯ ಹೇಳಿದರು. ಒಂದು, ಕಮ್ಯುನಿಟಿಗೆ ಅಂದರೆ ಏರಿಯಾ ವೈಸ್ ಸಾರ್ವಜನಿಕರಿಗೆ ನೀವು ಇನ್ವಾಲ್ವ್ ಮಾಡಿ ಅಂತ. ಅದು ಬಹಳ ಒಳ್ಳೆಯ ಸಲಹೆ. ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾನೆ ಇದ್ವಿ. ಅದು ಕಮ್ಯುನಿಟಿ ಪೊಲೀಸಿಂಗ್ ಅಂತ ನಾವು ಹೇಳ್ತೀವಿ. ಅದು ಈಗ ಕೆಲವೊಂದು NGOs ಕೂಡ ಅದರಲ್ಲಿ ಮುಂದೆ ಬಂದಿದ್ದಾರೆ. ಅವರಿಗೆ ಇನ್ವಾಲ್ವ್ ಮಾಡಿ ನಾವು ಮಾಡ್ತಾ ಇದ್ವಿ. ಈಗಾಗಲೇ 1 ವರ್ಷದಿಂದ 7 ಪೊಲೀಸ್ ಸ್ಟೇಷನ್ಗಳಲ್ಲಿ ಇದು ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಕೆಲಸ ಮಾಡ್ತಾ ಇದೆ. ಇನ್ನು ಮುಂದೆ ಅದನ್ನು ನಾವು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಂದೆ ಬರೆಸ್ತೀವಿ. ಎರಡನೇ ವಿಷಯ, ಅವರು ಕೆಲವೊಂದು ಸ್ಪೆಸಿಫಿಕ್ ಏರಿಯಾಗಳಲ್ಲೂ ಹೇಳಿದರು, ಅಂಥ ಜನನಿಬಿಡ ಪ್ರದೇಶಗಳಲ್ಲಿ. ಡೆಫಿನೆಟ್ಲಿ ಅಂಥ ಪ್ರದೇಶಗಳನ್ನು ನಾವು ಗುರುತಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಾವು ಸಾರ್ವಜನಿಕರಿಗೂ ಸಹ ನಮಗೆ ಇದ್ರ ಬಗ್ಗೆ ಸಹಕಾರ ಕೊಡಬೇಕು. ಅಂದರೆ ಸಹಕಾರ ಅಂದರೆ ಇದನ್ನು ಗುರುತಿಸಬೇಕು. ಈಗ ಅವ್ರು ಹೇಳಿದಂಥದ್ದು ಅಲ್ಲಿ ಏನು ನಮ್ಮ ರಿಸೋರ್ಸಸ್ ಇದ್ದಾವೆ ಅದರ ಪ್ರಕಾರ ನಾವು ಯಾವ ರೀತಿ ಕ್ರಮ ಕೈಗೊಳ್ಬೇಕು. ಮತ್ತು ಈಗ ಅವ್ರು ಹೇಳಿದರು ಪಿಕಪ್ ಪಾಯಿಂಟ್ಸ್ ಏನಿದ್ದಾವೆ ಲೇಬರರ್ಸ್ಗೆ, ಅವರಿಗೆ ಇವರಿಗೆ, ಅವರ ಎಂಪ್ಲಾಯರ್ಗಳ ಮೇಲೆ ಕೂಡ ನಾವು ಬೇಕಾದರೆ ಒಂದು ಜವಾಬ್ದಾರಿಯನ್ನು ಹಾಕಿ ಅವರಿಗೆ ಇಂಥ ಸ್ಥಳದಿಂದನೇ ನೀವು ಪಿಕಪ್ ಮಾಡ್ಬೋದು ಅಂತ ನಾವು ಡೈರೆಕ್ಷನ್ಸ್ ಅದು ಕೊಡಬಹುದು. ಬಟ್ ಒಂದು ಇನ್ ಜನರಲ್ ನಾವು ಬರೀ ಪಾಪ ಲೇಬರ್ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಲೇಬರ್ ಮೇಲೆ ಯಾರು ತುಂಬ ಸುಶಿಕ್ಷಿತರಾದ್ರು, ಭಾಳ ಡಿಗ್ರಿ ತೊಗೊಂಡಿರ್ತಾರಲ್ಲ, ಭಾಳ ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳಿರ್ತಾರಲ್ಲ, ಅವ್ರ ಅಪರಾಧಗಳನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಅಲ್ಲ, ಅಪರಾಧನೇ ಅದು ಸುಶಿಕ್ಷಿತರು ಮಾಡಲಿ ಅಥವಾ ಕಾರ್ಮಿಕರೇನೋ ಒಂದಷ್ಟು ತಪ್ಪು ಮಾಡಿದ ತಕ್ಷಣ ಅವ್ರು ನಾವು ಅಪರಾಧಿಗಳು ತಂದು ನಿಲ್ಸಕ್ಕೆ ಇಲ್ಲ. ಅದ್ರ ಬಗ್ಗೆ ನಾವು ಅಪರಾಧಗಳಲ್ಲಿ ನಾವು ಬಡವರು ಶ್ರೀಮಂತರು ಅಂತ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು